ಲೈಂಗಿಕ ಕ್ರಿಯೆ ನಿಮ್ಮ ದೇಹದಲ್ಲಿ ನಡೆಯುವಾಗ ಅದು ಚೆನ್ನಾಗಿರುತ್ತದೆ. ಆದರೆ ಅದು ನಿಮ್ಮ ತಲೆಯೊಳಗೆ ಹೋಗಾಗ ವಿಕೃತ ಸ್ವಭಾವ ಆಗುತ್ತದೆ. ಆಗ ಅದು ಜನರ ತಲೆಯೊಳಗೆ ಹೋಗಿ ಕೂತಿದೆ. ಅದು ಅವರ ದೇಹದ ಒಳಗೆ ಇಲ್ಲ, ಬದಲಾಗಿ ಅವರ ತಲೆಯ ಒಳಗೆ ಹೊಕ್ಕಿದೆ. ಅದು ಅವರ ದೇಹದಲ್ಲಿ ಮಾತ್ರ ಇದ್ದಿದ್ದರೆ ಎಲ್ಲ ಸಮಯದಲ್ಲೂ ಅದು ಇರುತ್ತಿರಲಿಲ್ಲ. ಯಾವಾಗಲಾದರೂ ಒಮ್ಮೆ ಮಾತ್ರ ಇರುತ್ತಿತ್ತು ಅಲ್ಲವೇ? ಅದು ಅವರ ತಲೆಯೊಳಗೆ ಹೊಕ್ಕಿರುವ ಕಾರಣ ಎಲ್ಲ ಸಮಯದಲ್ಲೂ ಬೇಕು ಎಂದು ಅನ್ನಿಸುತ್ತದೆ. ಇದೊಂದು ಕಾಯಿಲೆಯಾಗಿದೆ. ಯಾಕಂದರೆ ನಿಮ್ಮ ಒಳಗಿನಿಂದ ಇದು ನಿಮ್ಮನ್ನು ಆಳ್ವಿಕೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ನಾಶ ಮಾಡುತ್ತದೆ. ಲೈಂಗಿಕ ವಿಚಾರ ಎನ್ನುವುದು ನಿಮ್ಮ ತಲೆಯೊಳಗೆ ಹೋದ ನಂತರ ನಿಮ್ಮಲ್ಲಿ ಸುಂದರ ಎನ್ನಿಸುವ ಎಲ್ಲ ವಿಚಾರಗಳು ಕಳೆದು ಹೋಗುತ್ತದೆ. ಒಬ್ಬ ಭೋಗಿ ರಾತ್ರಿಯ ಸಮಯದಲ್ಲಿ ನಿದ್ದೆ ಮಾಡುವುದಿಲ್ಲ. ಹಾಗೆಯೇ ಆಹ್ಲಾದಕರವನ್ನು ಬಯಸುವ ವ್ಯಕ್ತಿ ಕೂಡ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡುವುದಿಲ್ಲ. ಯಾಕಂದರೆ ಆತ ಮಾಡುವ ವ್ಯವಹಾರಗಳಿಗೆ ಕತ್ತಲೆಯ ಸಮಯ ಸೂಕ್ತವಾಗಿರುತ್ತದೆ. ಹಾಗಾದರೆ ರಾತ್ರಿಯೇ ಯಾಕೆ ಲೈಂಗಿಕ ಚಿಂತನೆಗಳು ಹೆಚ್ಚಾಗುತ್ತವೆ? ಬೆಳಕಿಗೆ ನಾವು ಬೆಲೆ ಕೊಡುತ್ತೇವೆ. ಯಾಕಂದರೆ ನಮ್ಮ ದೃಷ್ಟಿಶಕ್ತಿಯು ಒಂದು ನಿರ್ದಿಷ್ಟ ಮಾರ್ಗದಿಂದ ಮಾಡಲ್ಪಟ್ಟಿದೆ. ಬೆಳಕು ನಿಮಗೆ ಏನು ಮಾಡುತ್ತದೆ ಅಂದರೆ ನಿಮಗೆ ಎಲ್ಲವೂ ವಿಭಿನ್ನವಾಗಿ ಕಾಣಿಸುವ ಹಾಗೆ ಮಾಡುತ್ತದೆ. ಈಗ ಎಲ್ಲೆಡೆ ಬೆಳಕು ಇದೆ. ಹಾಗಾಗಿ ನಾನು ಈ ವ್ಯಕ್ತಿ ಎಲ್ಲರನ್ನೂ ನೋಡಬಹುದು. ಒಂದು ವೇಳೆ ದಿಢೀರ್ ಎಂದು ಬೆಳಕು ಕಣ್ಮರೆಯಾಗಿ ಕತ್ತಲೆ ಆವರಿಸದೆ ನನಗೆ ಒಂದಷ್ಟು ಜನ ಇದ್ದಾರೆ ಎನ್ನುವುದಷ್ಟೇ ಕಾಣಿಸುತ್ತದೆ. ನಾನು ಈ ವ್ಯಕ್ತಿಯನ್ನು ನೋಡಲು ಆಗುವುದಿಲ್ಲ. ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಬೌಂಡರಿ ಎನ್ನುವುದು ಸರಿಯಾಗಿ ಇರುವುದಿಲ್ಲ. ಹಾಗಾಗಿ ಯೋಗ, ಲೈಂಗಿಕ ಕ್ರಿಯೆ, ಸ್ನೇಹ, ಜೊತೆಯಾಗಿರುವುದು, ವಿದ್ಯಾಭ್ಯಾಸ, ಯಾವುದಾದರೂ ಒಂದು ವಿಚಾರದ ಬಗ್ಗೆ ಗಮನ ಹರಿಸುವುದು, ಇದೆಲ್ಲದಕ್ಕೂ ರಾತ್ರಿಯ ಸಮಯ ಸೂಕ್ತವಾಗಿ ಮತ್ತು ವಿಭಿನ್ನವಾಗಿರುತ್ತದೆ. ಯಾಕಂದರೆ ನಿಮ್ಮ ಮತ್ತು ಇನ್ನೊಬ್ಬರ ನಡುವೆ ಇರುವ ವ್ಯತ್ಯಾಸಗಳು ರಾತ್ರಿಯ ಸಮಯದಲ್ಲಿ ಕಡಿಮೆಯಾಗುತ್ತದೆ. ಬೆಳಕು ಇಲ್ಲದ ಕಡೆಯಲ್ಲಿ ನಮ್ಮ ಎಲ್ಲ ಅನುಭವಗಳು ಒಂದಾಗುತ್ತದೆ. ಈ ರೀತಿಯಲ್ಲಿ ನಮ್ಮ ದೃಷ್ಟಿ ಕೆಲಸ ಮಾಡುತ್ತದೆ. ಇಂತಹ ಸಮಯದಲ್ಲಿ ನೀವು ಅದು ಕೆಟ್ಟದ್ದು, ಅದರ ಬಗ್ಗೆ ಯೋಚನೆ ಮಾಡಬಾರದು ಎಂದರೆ ಅದೇ ನಿಮ್ಮ ಫುಲ್ ಟೈಮ್ ಕೆಲಸದ ಹಾಗೇ ಆಗುತ್ತದೆ. ಅದು ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಕೂಡ ಅದೇ ರೀತಿಯಾಗುತ್ತದೆ. ಯಾರ ಬುದ್ಧಿಯೇ ಆದರೂ ಇದರ ಬಗ್ಗೆ ನೀನು ಯೋಚನೆ ಮಾಡಬೇಡ ಎಂದು ಹೇಳಿದರೆ ಅವರು ಅದರ ಬಗ್ಗೆ ಮಾತ್ರ ಯೋಚನೆ ಮಾಡಲು ಶುರು ಮಾಡುತ್ತಾರೆ. ಇಂದು ಈ ಭೂಮಂಡಲದಲ್ಲಿ ಅನೇಕ ವಿಕೃತ ಸ್ವಭಾವದ ಮನುಷ್ಯರಿಗೆ ನಾವು ಜನ್ಮ ನೀಡಿದ್ದೇವೆ. ಆ ವಿಚಾರ ತಪ್ಪು, ಅದರ ಬಗ್ಗೆ ನಾವು ಚಿಂತೆ ಮಾಡಬಾರದು ಎಂದು ಯೋಚನೆ ಮಾಡದೇ ಇರುವುದೇ ಇದಕ್ಕೆ ಕಾರಣವಾಗಿದೆ. ಅವುಗಳನ್ನು ನೀವು ಅದರ ಪಾಡಿಗೆ ಇರಲು ಬಿಟ್ಟರೆ ಲೈಂಗಿಕ ಅಂಗಾಂಗಗಳು ನಿಮ್ಮಲ್ಲಿನ ಒಂದು ಸಣ್ಣ ಭಾಗ ಅಷ್ಟೆ. ಆದರೆ ಆ ಲೈಂಗಿಕ ಅಂಗಾಂಗಗಳಲ್ಲಿ ಏನಿರಬೇಕು ಎನ್ನುವುದನ್ನು ಸಮರ್ಥವಾಗಿ ಮನುಷ್ಯನ ತಲೆಗೆ ತುಂಬಿಸಲಾಗಿದೆ. ಹಾಗಾಗಿ ಈಗೆಲ್ಲ ಲೈಂಗಿಕ ಕ್ರಿಯೆಗಳು ನಿಮ್ಮ ದೇಹಗಳ ನಡುವೆ ನಡೆಯುತ್ತಿಲ್ಲ. ಮಾನಸಿಕವಾಗಿ ಲೈಂಗಿಕ ಕ್ರಿಯೆಗಳು ನಡೆಯುತ್ತಿದೆ. ದೇಹದಲ್ಲಿ ನಡೆಯುವುದು ಸಹಜವಾದ ಪ್ರಕ್ರಿಯೆ. ಆದರೆ ಮಾನಸಿಕವಾಗಿ ನಡೆಯುವುದು ಒಂದು ರೋಗವಿದ್ದ ಹಾಗೆ. ಲೈಂಗಿಕ ಕ್ರಿಯೆ ಪ್ರಕೃತಿಯ ಒಂದು ಭಾಗ. ಅದರಲ್ಲಿ ಅಸಹ್ಯ ಪಡುವುದು ಏನೂ ಇಲ್ಲ. ಮನಸ್ಸಿನಲ್ಲಿ ಇದು ಒಂದು ಪ್ರಕೃತಿಯ ಕ್ರಿಯೆ ಎಂದು ಅರ್ಥ ಮಾಡಿಕೊಳ್ಳಿ. ಭಾರತದಲ್ಲಿ ಲೈಂಗಿಕ ಕ್ರಿಯೆ ಬಗ್ಗೆ ಸಾಕಷ್ಟು ಅಪನಂಬಿಕೆಗಳಿವೆ. ನೀವು ಹೇಗೆ ಪ್ರತಿನಿತ್ಯ ಊಟ ಮಾಡುತ್ತೀರೋ, ಧ್ಯಾನ ಮಾಡುತ್ತೀರೋ, ಯೋಗ ಮಾಡುತ್ತೀರೋ, ಅದೇ ರೀತಿ ಲೈಂಗಿಕ ಕ್ರಿಯೆ ಕೂಡ ಸಂತಾನೋತ್ಪತ್ತಿಗಾಗಿ ಪ್ರಕೃತಿ ಕೊಟ್ಟಿರುವ ಒಂದು ವರ ಎಂದು ನಾವು ತಿಳಿದುಕೊಳ್ಳಬೇಕು. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.